ತ್ರಿಯುಗಿನಾರಾಯಣ್ ದೇವಾಲಯದ ಇತಿಹಾಸವು ಪ್ರಮುಖವಾಗಿ ಹಿಂದೂ ಪುರಾಣ ಮತ್ತು ಧಾರ್ಮಿಕ ನಂಬಿಕೆಗಳ ಮೇಲೆ ಕೇಂದ್ರೀಕೃತವಾಗಿದೆ. ಶಿವಪಾರ್ವತಿಯರ ವಿವಾಹದ ಸ್ಥಳ. ಪವಿತ್ರ ವಿವಾಹ. ಈ ದೇವಾಲಯವು ಸತ್ಯಯುಗದಲ್ಲಿ ಪರಮೇಶ್ವರ ಶಿವ ಮತ್ತು ಪಾರ್ವತಿ ದೇವಿಯ ದೈವಿಕ ವಿವಾಹ ನಡೆದ ಸ್ಥಳವೆಂದು ದೃಢವಾಗಿ ನಂಬಲಾಗಿದೆ. ಸಾಕ್ಷಿಗಳು ಮತ್ತು ಪುರೋಹಿತರು. ಈ ದೇವತಾ ವಿವಾಹಕ್ಕೆ ಶ್ರೀ ಮಹಾವಿಷ್ಣುವು ಪಾರ್ವತಿಯ ಸಹೋದರನ ಸ್ಥಾನದಲ್ಲಿ ನಿಂತು ವಿವಾಹವನ್ನು ನೆರವೇರಿಸಿದರೆ, ಸೃಷ್ಟಿಕರ್ತ ಬ್ರಹ್ಮನು ಪುರೋಹಿತರ ಪಾತ್ರವನ್ನು ನಿರ್ವಹಿಸಿದನು ಎಂದು ಪುರಾಣಗಳು ಹೇಳುತ್ತವೆ. ಬ್ರಹ್ಮಶಿಲಾ. ದೇವಾಲಯದ ಮುಂಭಾಗದಲ್ಲಿರುವ ಬ್ರಹ್ಮಶಿಲಾ ಎಂಬ ಕಲ್ಲು ಆ ದೈವಿಕ ವಿವಾಹವು ನಡೆದ ನಿಖರ ಸ್ಥಳವನ್ನು ಗುರುತಿಸುತ್ತದೆ. ಅಖಂಡ ಜ್ಯೋತಿ. ನಿರಂತರವಾಗಿ ಉರಿಯುವ ದೀಪ. ಅಗ್ನಿಕುಂಡ. ದೇವಾಲಯದ ಮುಂಭಾಗದಲ್ಲಿರುವ ಹವನಕುಂಡದಲ್ಲಿ ಅಗ್ನಿಕುಂಡ, ಒಂದು ಜ್ವಾಲೆಯು ಯುಗಯುಗಾಂತರಗಳಿಂದ, ಅಂದರೆ ಶಿವ ಮತ್ತು ಪಾರ್ವತಿಯ ವಿವಾಹವಾದಾಗಿನಿಂದಲೂ ನಿರಂತರವಾಗಿ ಉರಿಯುತ್ತಲೇ ಇದೆ ಎಂದು ನಂಬಲಾಗಿದೆ. ಶಾಶ್ವತ ಬಂಧ. ಈ ನಿರಂತರ ಜ್ವಾಲೆಯು ಅಖಂಡ ಧ್ವನಿ, ಆ ದಿವ್ಯ ವಿವಾಹಕ್ಕೆ ಸಾಕ್ಷಿಯಾಗಿದ್ದ ಪವಿತ್ರ ಅಗ್ನಿಯಾಗಿದ್ದು, ಶಿವ ಮತ್ತು ಪಾರ್ವತಿಯ ಶಾಶ್ವತ ಬಂಧವನ್ನು ಸಂಕೇತಿಸುತ್ತದೆ. ಇದೇ ಕಾರಣಕ್ಕೆ ಈ ದೇವಾಲಯವನ್ನು ಅಖಂಡ ಧ್ವನಿ ದೇವಾಲಯ ಎಂದು ಕರೆಯುತ್ತಾರೆ. ಮಹತ್ವ. ಭಕ್ತರು ಈ ಅಗ್ನಿಕುಂಡಕ್ಕೆ ಸಮಿತ್ತುಗಳನ್ನು, ಮರದ ತುಂಡುಗಳನ್ನು ಅರ್ಪಿಸುತ್ತಾರೆ ಮತ್ತು ಈ ಪವಿತ್ರ ಅಗ್ನಿಯ ಬೂದಿಯನ್ನು ಭಸ್ಮ ತೆಗೆದುಕೊಂಡು ಹೋಗುವುದರಿಂದ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ದೊರೆಯುತ್ತದೆ ಎಂದು ನಂಬುತ್ತಾರೆ. ತ್ರಿಯೋಗಿ ನಾರಾಯಣ ಹೆಸರಿನ ಅರ್ಥ. ದೇವಾಲಯದ ಹೆಸರು ಅದರ ಇತಿಹಾಸ ಮತ್ತು ಮಹತ್ವವನ್ನು ಒಳಗೊಂಡಿದೆ. ಟ್ರಿ ಎಂದರೆ 3. ಯುಗಿ. ಯುಗಿ ಎಂದರೆ ಯುಗಗಳು. ಸತ್ಯ, ತೇತ್ರ ಮತ್ತು ದ್ವಾಪರ ಯುಗಗಳು. ನಾರಾಯಣ, ನರಾಯನ್ ಎಂದರೆ ವಿಷ್ಣು. ಈ ಹೆಸರು 3 ಯುಗಗಳಿಂದ, ಅಂದರೆ ಅನಾದಿ ಕಾಲದಿಂದಲೂ ಪೂಜಿಸಲ್ಪಡುತ್ತಿರುವ ಮತ್ತು ಶಿವನ ವಿವಾಹಕ್ಕೆ ಸಾಕ್ಷಿಯಾದ ಲಾರ್ಡ್ ವಿಷ್ಣುವಿಗೆ ಸಮರ್ಪಿತವಾದ ಸ್ಥಳವನ್ನು ಸೂಚಿಸುತ್ತದೆ. ಈ ಪುರಾತನ ದೇವಾಲಯವು ಮೂಲತಃ ವಿಷ್ಣುವಿಗೆ ಸಮರ್ಪಿತವಾಗಿದೆ. ದೇವಾಲಯದಲ್ಲಿ ವಿಷ್ಣು ಮತ್ತು ಅವರ ಪತ್ನಿಯರಾದ ಲಕ್ಷ್ಮಿ ಹಾಗೂ ಸರಸ್ವತಿಯ ವಿಗ್ರಹಗಳಿವೆ. ದೇವಾಲಯವು ಉತ್ತರ ಭಾರತದ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ನಾಗರ ಶೈಲಿಯನ್ನು ಹೋಲುತ್ತದೆ ಮತ್ತು ಅದರ ರಚನೆಯು ಬದರಿನಾಥ ದೇವಾಲಯವನ್ನು ಹೋಲುತ್ತದೆ. ಕೆಲ ನಂಬಿಕೆಗಳ ಪ್ರಕಾರ 8ನೇ ಶತಮಾನದ ಶ್ರೇಷ್ಠ ಸಂತ ಮತ್ತು ತತ್ವಜ್ಞಾನಿ ಆದಿ ಶಂಕರಾಚಾರ್ಯರು ಈ ಪುರಾತನ ದೇವಾಲಯವನ್ನು ನಿರ್ಮಿಸಿದರು ಅಥವಾ ಜೀರ್ಣೋದ್ಧಾರ ಮಾಡಿದರು. ಈ ಕಾರಣಗಳಿಂದಾಗಿ ತ್ರಿಯೋಗಿ ನಾರಾಯಣ ದೇವಾಲಯವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ವಿವಾಹ ಸ್ಥಳವಾಗಿ ಮತ್ತು ಪ್ರಮುಖ ಯಾತ್ರಾ ಕೇಂದ್ರವಾಗಿ ಮಹತ್ವವನ್ನು ಪಡೆದಿದೆ.